ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅದೆಲ್ಲ ಹಿರಿಯರ್ ಗುಣ ಬಿಡಿ. ಹೆತ್ತೋರ ಹೆಸರನ್ನ ಉಳ್ಸೋ ತರ ಮಕ್ಳನ್ನ ಬೆಳ್ಸೋದಿದೆಯಲ್ಲ, ಅದು ತುಂಬಾ ಕಷ್ಟ. ಸರಿ, ನಮ್ಗೆ ರೂಮ್ ಎಲ್ಲಿ? ಓ, ಅದೇ ಮರ್ತು ಬಿಟ್ಟಿದ್ನಲ್ಲ. ಮೇಲ್ಗಡೆ ವರನ್ ಕಡೆಯವ್ರಿಗೆ 2 ರೂಮ್ ಅದೇ, ಕೆಳಗಡೆ 4-5 ರೂಮ್ ಅದೇ. ಅದರಲ್ಲಿ ಸ್ನೇಹಿತರು, ಸಂಬಂಧಿಕರು ಎಲ್ಲ ಇರ್ಬೋದು. ಅಯ್ಯಯ್ಯೋ, ನಮ್ಗೆ ಮೇಲ್ ರೂಮ್ ಆಗಲ್ಲ, ಲಗೇಜ್ ಜಾಸ್ತಿ ಇದೆ, ಕೆಳಗಡೆ ರೂಮೇ ಆಗ್ಬೇಕು. ನಮ್ ರೂಮ್ ಅದೇ ಕೆಳಗೆ, ಅದೇ ತಗೊಳ್ಳಿ ನೀವು. ಕೊಟ್ಬಿಡುವಾಗ ಶಾಸ್ತ್ರಕ್ಕೆ ತಡ ಆಗ್ಬಿಡುತ್ತೆ. ಅಲ್ಲಿ ಕಾಫಿ ತಿಂಡಿ ಎಲ್ಲ ಇದೆ, ಮುಗಿಸ್ಕೊಂಡ್ರೆ ರೆಡಿ ಆಗ್ಬಿಡ್ಬೋದು. ಇನ್ನು ಹೊಟ್ಟೆ ಕಾಯಿಸ್ಬಾರ್ದು. ಬನ್ನಿ ಟೀ ಕಾಫಿಗೆ. ನೋಡ್ರಪ್ಪ, ನೋಡ್ರಿ, ಬನ್ನಿ. ಅಣ್ಣನ್ಗೆ ಲವ್ ಆಗಿದೆ. ನೋನು ಅಣ್ಣನ್ಗೆ ಲವ್ ಆಗಿದೆ. ಎಸ್ ಕಮ್ ನೀ ಕಮ್. ಎಕ್ಕೋ, ನಾನೊಂದು ಡೈಲಾಗ್ ಹೇಳ್ಬೇಕು. ಇಷ್ಟಿದ್ಯಾ? ದೊಡ್ಡವರು ಚಿಕ್ಕವರು ಅಂತ ನೋಡ್ದೆ ಎತ್ಕೊ ಅಂತ ಹೇಳ್ಬಿಟ್ಟು ಮುತ್ಕೊಡ್ತೀಯನೋ? ಮಕ ಹೇಳ್ತೀನಿ. ಮೈ ಡಿಯರ್ ಶಾಂತಕ, ನಾನು ಚಲ್ವಿ ಮಾರುತಿ ಹೊರಗಡೆ ವೆಲ್ಕಮ್ ಮಾಡ್ತೀವಿ. ಏನು ಚೋಟು, ನೀನ್ ಹೊರಗಡೆ ವೆಲ್ಕಮ್ ಮಾಡ್ತೀಯಾ? ಇಷ್ಟಿಲ್ಲ ನನ್ ಮಗನೇ, ಇಷ್ಟಿತ್ಕೊಂಡು ಊರುದ್ದ ಮಾತಾಡ್ತೀಯನೋ? ಅದೆಲ್ಲ ದೊಡ್ಡವ್ರು ಮಾಡ್ಬೇಕಾಗಿರೋ ಕೆಲಸ. ಅದಕ್ಕೆ ಅಲ್ವಾ ನಾನಿರೋದು. ಈ ಊರಲ್ಲಿ ನನಗಿಂತಲೂ ದೊಡ್ಡವ್ರು ಯಾರಿದ್ದಾರೆ? ಅಜ್ಜಿ, ನೀವ್ ವೆಲ್ಕಮ್ ಮಾಡ್ತೀರಿ? ಯಾಕೆ ನಾನ್ ಮಾಡಬಾರ್ದಾ? ಅಜ್ಜಿ, ವೆಲ್ಕಮ್ ಮಾಡೋದಂದ್ರೆ ಹೊರಗೆ ಹುಡುಗಿರ್ ನಿಂತಿರ್ತಾರಲ್ಲ ಅವ್ರೆ. ನಾನ್ ಯಾವ ಹುಡ್ಗಿಗೆ ಏನ್ ಕಮ್ಮಿ ಇಲ್ಲ, ಅದಕ್ಕೆ ನಾನಿರೋದು. ಕಮ್ ಆನ್ ಬಾಯ್ಸ್, ಬನ್ನಿ. ಅಯ್ಯೋ, ಕತೆ ನೋಡು. ಈಗ್ಲೇ ಹಿಂಗೆ ಅಂದ್ರೆ ನಾವಾಗ ಹಿಂಗೆ. ಅವ್ವ, ಏನ್ ಚೆನ್ನಾಗಿ ಮಾತಾಡ್ತಾರೆ ಇಂಗ್ಲಿಷು. ಅಯ್ಯೋ, ಶಾಸ್ತ್ರಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಹೋಗು, ನಿಮ್ಮ ಅಕ್ಕನ ಹತ್ರ ಇರೋಗು. ನೀವೆಲ್ಲ ನನ್ನ ಜೊತೆ ಬನ್ನಿ. ತಕ್ಕತಾಳೆ ಅಲ್ವೇನವ? ಆದ್ರೂ ಮುತ್ಕೊಟ್ಬಿಟ್ಟ. ಅವ್ನ್ ಹೊಡಿತೀನಿ, ಸುಮ್ಮನೆ ಹೋಗು. ಬಂದ್ರೆ ಅರಮನೆಯ ರಾಣಿ ಮೆರವಣಿಗೆ, ಊರೇ ಬೆಳಗುವಂತೆ ಅವಳ ನಗೆ, ಕನಸಿದು ನನಸಾದ ಸವಿಗಳಿಗೆ ಅಂದವ ಹೆಚ್ಚಿಸಿದೆ ಕೆನ್ನೆಗುಳಿಗೆ, ಸಲಿಗೆ ಮೀರಿದೆ ಕಾರಣ ಈಗ ತಿಳಿದಿದೆ, ಕಿರುನಗೆ ಕಿರುನಗೆ ನಿನ್ನ ಕಿರುನಗೆ, ಕಿರುನಗೆ ಕಿರುನಗೆ ನಿನ್ನ ಕಿರುನಗೆ. ಈ ಮೈನನ್ ನೋಡಿದ್ಯಾ? ಯಾವಾಗ ನೋಡಿದ್ರು ಧ್ರುವನ ಬೇಡ ಬೇಡ ಅಂತಾಳೆ. ಈಗ ನೋಡಿದ್ರೆ ಪ್ರಿಯಕರ ಅಂತ ಬರ್ದಿರೋ ಕರ್ಚಿಫ್ ಇಟ್ಕೊಂಡು ಬೇಜ ಮಾಡ್ಕೊಂಡು ಕೂತಿದ್ದಾಳೆ. ಇವಳ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅಕ್ಕಂಗ್ ಅಲಂಕಾರ ಮಾಡಿ ಅಂದ್ರೆ ಏನ್ರೆ ನಿಮ್ ಗುಸ್ಗುಸು? ಪ್ರಿಯಕರನ್ ಬಗ್ಗೆ ಮಾತಾಡ್ತಿದ್ದೆ. ಏನು ಪ್ರಿಯಕರನ? ಇಷ್ಟೊಂದ್ ಕೆಲ್ಸ ಇದೆ, ಫ್ರೀಯಾಗಿ ಯಾಕೆ ಕೂತಿದ್ಯಾ ಅಂತ ಕೇಳ್ತಿದ್ದೆ. ಅವಳೆಲ್ಲೇ ಆರಾಮಾಗಿದ್ದಾಳೆ, ಕೆಲಸ ಮಾಡ್ತಾವಳಲ್ಲ. ಅಕ್ಕ, ಏನ್ ಗೊತ್ತಾ, ಮೈನನ್ ಕೈಲಿ ಒಂದ್ ಕರ್ಚೀಫ್ ಇದೆಯಲ್ಲ, ಅದೇನು ಅಂತ ಕೇಳ್ತೀರಾ? ಕೇಳಿ 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 ಕೇಳಿ. ಆಯ್ತು. ಏನಾಯ್ತು? ಏನು ಇಲ್ಲ ಕಣೆ, ಬರೀ ಕರ್ಚೀಫ್ ಅಷ್ಟೇ ಅಷ್ಟೇ. ಬರೀ ಸುಳ್ಳು ಸುಳ್ಳು, ಬರೀ ಕರ್ಚೀಫ್ ಅಲ್ಲ, ಇವಳು ಕೈಯಾರೆ ಬರ್ಸಿರೋ ಕರ್ಚೀಫು.
ಅಲ್ಲ ಮಾಡಕ್ ಇಷ್ಟೊಂದ್ ಕೆಲ್ಸ ಐತೆ ನೀವ್ ನೋಡಿದ್ರೆ ಬೇಡ್ದಿರೋದೆಲ್ಲ ಮಾತಾಡ್ತಾ ಇದೀರಲ್ಲ. ಅಲಂಕಾರ ಮುಗಿಸಿ ಫಸ್ಟ್. ಅಲಂಕಾರ ಮಾಡ್ ಮುಗ್ಸಾಯ್ತು. ಇಲ್ಲೇನಿದ್ರು ಬರೀ ಟಚ್ ಅಪ್ ಮಾಡೋದಷ್ಟೇ. ಆದ್ರೂ ಹೂವ ಸರಿ ಮಾಡಿ. ಯಾಮರಿಸ್ತಿದ್ಯಾ? ಶೋ ಯಾರಿದು? ಹಲೋ. ಓ ಹಾಯ್. ಮದ್ವೆ ಹೆಣ್ಣು ರೆಡಿ ಆಗಿಲ್ವಾ ಇನ್ನು? ಹುಡುಗಿ ರೆಡಿ. ಹುಡುಗ ರೆಡಿನಾ? ಹುಡುಗ 6 ತಿಂಗಳಿಂದ ರೆಡಿ ಇದ್ದಾನೆ. ಹುಡುಗಿನೂ 6 ತಿಂಗಳಿಂದ ರೆಡಿ ಇದ್ದಾಳೆ. ಓ ಸೂಪರ್. ಸುಮ್ನೆ ಇರು ಖುಷಿ. ನೀವೇನು ಹೆಣ್ಮಕ್ಳು ರೂಮಿಗೆ ಈ ತರ ಬಂದ್ ಮಾತಾಡ್ತಿದ್ದೀರಲ್ಲ, ಇದು ಸರಿನಾ ನಿಮ್ಗೆ? ಅಲ್ಲ, ಮದ್ವೆ ಗಂಡು ಹಾಕೊಳ್ಬೇಕಾಗಿರೋ ಬಟ್ಟೆನ ನಿಮ್ ರೂಮ್ ಅಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೊಂಡು ಕೂತಿದ್ರಲ್ಲ, ಅದ್ ಸರಿನಾ? ಸೋ ಸ್ಯಾಡ್. ಏನು ಗಂಡಿನ ಬಟ್ಟೆ ಇಲ್ಲಿ ಇದ್ಯಾ? ಹೌದು. ಆ ಹುಡುಗ ಏನೋ ಮೆಷರ್ಮೆಂಟ್ ಚೆಕ್ ಮಾಡ್ಬೇಕಂತೆ, ಅದಕ್ಕೆ ಅದನ್ನ ಚೆಕ್ ಮಾಡೋದಕ್ಕೋಸ್ಕರ ಬಟ್ಟೆ ಎಲ್ಲ ಬಿಚ್ಚಿ ಹಾಗೆ ನಿಂತಿದ್ದಾನೆ. ಅಯ್ಯಯ್ಯೋ, ಹಾಗಿದ್ರೆ ಮದ್ವೆ ಗಂಡ್ ಬಟ್ಟೆನೇ ಹಾಕಿಲ್ವಾ? ಅಯ್ಯೋ, ಏನ್ ಹೇಳ್ತಿದ್ದೀರಾ ನೀವು? ಏ ಚಿ ಆ ತರ ಹೇಳಿಲ್ಲ. ಬನಿಯನ್ನು ಚಡ್ಡಿನಲ್ಲೇ ಇದ್ದಾರೆ. ಹೌದಾ? ಹಾಗಾದ್ರೆ ರಿಸೆಪ್ಷನ್ ತಾನೇ